ಬಾಂಬ್ ಹಾಕಿದ ನಾಗ. ಹೌದು, ರೌಡಿ ಶೀಟರ್ ನಾಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಹಲವು ವಿಡಿಯೋಗಳನ್ನು ವಾಹಿನಿಗಳಿಗೆ, ಸುದ್ದಿ ವಾಹಿನಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಸುವರ್ಣ ನ್ಯೂಸ್ಗೆ ಕಳಿಸಿದ್ದನ್ನು ನಾವು ನಿಮಗೆ ತೋರಿಸಿದ್ದೇವೆ. ಹಲವು ಆರೋಪಗಳನ್ನು ಮಾಡಿದ್ದಾರೆ. 5,000 ಕೋಟಿ ರೂಪಾಯಿಗಳ ಕಪ್ಪು ಹಣದ ದಂಧೆ ಬೆಂಗಳೂರಿನಲ್ಲಿಯೇ ನಡೆದಿದೆ. ಅದು IPS ಅಧಿಕಾರಿಗಳಿಂದ, CM ಅವರ ಆಪ್ತ ಸಹಾಯಕರಿಂದ ನಡೆದಿದೆ ಎನ್ನುವಂಥ ಗಂಭೀರ ಆರೋಪವನ್ನು ಮತ್ತು ಹಲವು ಸ್ಫೋಟಕ ಸುದ್ದಿಗಳನ್ನು ಬಿಚ್ಚಿಟ್ಟಿದ್ದಾನೆ. ಹಾಗಿದ್ರೆ ರೌಡಿ ನಾಗನಿಗೆ ಈಗ ಜೀವದ ಭಯ ಶುರುವಾಗಿದೆಯಾ? ಆತನ ತಲೆಗೆ 10 ಕೋಟಿ ರೂಪಾಯಿ ಕಟ್ಟಲಾಗಿದೆ ಎನ್ನುವಂಥ ಮಾತನ್ನು ಸ್ವತಃ ನಾಗ ಹೇಳಿರುವಂಥದ್ದು. ನಾಗನ ಹಿಂದೆ ಬಿದ್ದಿರುವಂತಹ ಪೊಲೀಸರಿಗೆ ಒಂದು ಇರಿಸು ಮುರುಸಾಗಿದೆಯಾ, ಅಥವಾ ನಾಗನಿಗೆ ಈಗ ಒಂದು ಎನ್ಕೌಂಟರ್ ಭಯ ಶುರುವಾಗಿದೆಯಾ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುವಂಥದ್ದು. ಈ ಸಂಬಂಧವಾಗಿ ಮಾತನಾಡಲಿಕ್ಕೆ ನಾಗನ ಪರ ವಕೀಲರಾದಂಥ ನರೇಶ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂಥ ನಾಗರಾಜ್ ಇದ್ದಾರೆ. ಸರ್ ನಮಸ್ಕಾರ. ಹಾಗೆ ನಿವೃತ್ತ ಮತ್ತೊಬ್ಬ ಪೊಲೀಸ್ ಅಧಿಕಾರಿಗಳಾದಂಥ ಸಂಗ್ರಾಮ್ ಸಿಂಗ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನರೇಶ್, ಮೊದಲಿಗೆ ನಿಮ್ಮನ್ನು ನಾನು ಕೇಳೋದು, ಇವತ್ತು ನಾಗ ಒಂದರ ಮೇಲೆ ಒಂದರಂತೆ ವಿಡಿಯೋಗಳನ್ನ ಬಿಡೋದಕ್ಕೆ ಏನು ಕಾರಣ? ಮೊದಲನೇದಾಗಿ ಯಾವತ್ತು ನಾಗರಾಜ್ ಅವರ ಮೇಲೆ FIR ಒಂದು ರಿಜಿಸ್ಟರ್ ಆಗಿತ್ತು, ಅಂದಿನಿಂದ ತಲೆಮರೆಸಿಕೊಂಡಿರುವ ನಾಗರಾಜ್ ಇಂದು ತನ್ನ ಮೇಲೆ ಬಂದಿರುವ ಆರೋಪಗಳಿಗೆ ಒಂದು ಪ್ರತ್ಯುತ್ತರವಾಗಿ ಈ ಸಿಡಿಯನ್ನು ಬಿಡುಗಡೆ ಮಾಡಿದ. ಅವರ ಮೇಲೆ ಬಂದಂತ ಆರೋಪಗಳಿಗೆ ಉತ್ತರ ಕೊಡೋದಕ್ಕಾಗಿ ಈ ಬಿಡುಗಡೆ ಮಾಡಿದ್ದಾರೆ. ತಪ್ಪಿಸಿಕೊಳ್ಳಿಕ್ಕೆ ತಪ್ಪಿಸಿಕೊಂಡಿದ್ಯಾಕೆ? ನೇರವಾಗಿಯೇ ಬಂದು ಉತ್ತರ ಕೊಡಬಹುದಿತ್ತಲ್ಲ. ಅಷ್ಟು ಜನ ಪೊಲೀಸರ ಹಿಂದೆ ಬಿದ್ದಿದ್ದಾರೆ. ನಾಗನಿಗೆ ಜೀವ ಭಯ ಇದೆಯಾ ಅನ್ನುವಂಥ ಪ್ರಶ್ನೆ. ಖಂಡಿತವಾಗ್ಲೂ ನಾಗನಿಗೆ ಜೀವ ಬೆದರಿಕೆ ಇದೆ, ಜೀವ ಭಯ ಇದೆ. ತಪ್ಪಿಸಿಕೊಂಡಿರುವ ಉದ್ದೇಶ ಅಂದರೆ ಅವರೇ ತಮ್ಮ ವಾಹಿನಿಯಲ್ಲಿ ತಾವು ತೋರಿಸಿದಾಗೆ ವಿಡಿಯೋದಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಮನೆಗೆ ಅವತ್ತು ಅವರು ಪೊಲೀಸ್ನವರು ರೈಡ್ ಮಾಡ್ಲಿಕ್ಕೆ ಬಂದಿಲ್ಲ, ನನ್ನ ಎನ್ಕೌಂಟರ್ ಮಾಡಬೇಕು ಅಂತಾನೆ ಬಂದಿದ್ದು. ಇದೆಲ್ಲ ಹೇಳಿ ತಮ್ಮ ವಿಡಿಯೋದಲ್ಲಿ ಅವ್ರು ಹೇಳಿರೋದು. ಹೌದು. ಯಾವ ತರ ಒಂದು ಪ್ಲಾನ್ ಮಾಡಿದ್ದಾರೆ ಅಂದ್ರೆ, ಹಿಂಗ್ ಬಾಗ್ಲು ಹೊಡಿಯೋದು, ಒಂದ್ ಗನ್ ಎತ್ತಾಕೋದು, ಒಂದು ಡಮ್ಮಿ ರಿವಾಲ್ವರ್ನ, ಆ ಕಡೆಯಿಂದ ಅವನು ಶೂಟ್ ಮಾಡಕ್ ಬಂದ ಅಂತ ಹೇಳ್ಬಿಟ್ಟು ಅವ್ನ ಎನ್ಕೌಂಟರ್ ಮಾಡಬೇಕು ಅನ್ನೋ ಒಂದು ಸಂಚು ರೂಪಿಸಿ ಪೊಲೀಸರು ಮನೆಗೆ ದಾಳಿ ಮಾಡಿದ್ದಾರೆ ಅನ್ನೋದು ನಾಗರಾಜ್ ಅವರ. ಯಾವ ಕಾರಣಕ್ಕೆ ಸರ್ ನಾಗನನ್ನ ಈ ರೀತಿ ಟಾರ್ಗೆಟ್ ಮಾಡಿರೋದು ನಿಮ್ಮ ಪ್ರಕಾರ? ಯಾವ ಕಾರಣಕ್ಕೆ? ಈಗ ಅದು ಮೊದಲನೇ ಉದ್ದೇಶ ರಾಜಕೀಯ ಪಿತೂರಿ. ಈಗ 2 ಸಲ ಕಾರ್ಪೊರೇಟರ್ ಆಗಿದ್ದಾರೆ ನಾಗರಾಜ್ ಅವರು. ಒಂದು 4 ಸಲ ವಿಧಾನಸಭೆಗೆ ಸ್ಪರ್ಧಿಸಿ ಸೋತಿದ್ದಾರೆ. ಈಗ 2018ರಲ್ಲಿ ವಿಧಾನಸಭೆ ಚುನಾವಣೆ ಹತ್ರ ಬರ್ತಿರುವ ಕಾರಣ ಈಗ ಅವರ ಮನೆ ಮೇಲೆ ಈಗೆಲ್ಲ ಒಂದು ರೂಮರ್ಸ್ ಹಬ್ಬಿದೆ, ಅವರು ಅಷ್ಟು ಕೋಟಿ ಮಾಡಿದ್ದಾರೆ, ಇಷ್ಟು ಕೋಟಿ ಮಾಡಿದ್ದಾರೆ, ಅಷ್ಟಿದೆ ಇಷ್ಟಿದೆ. ರಾಜಕೀಯ ವಿರೋಧಿಗಳು ಮಾಡಿರೋ ಸಂಭವ ಇದೆ. ಎಸ್, ಇದೊಂದು ರಾಜಕೀಯ ಪಿತೂರಿ. ಹಾಗಾಗಿ ನಾಗನಿಗೆ ಜೀವ ಭಯ ಇರುವಂಥದ್ದು ನಿಜ. ತನ್ನ ಮೇಲಿನ ಆರೋಪಗಳಿಗೆ ಪ್ರತ್ಯುತ್ತರದ ರೂಪದಲ್ಲಿ ಇವತ್ತು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಸಂಬಂಧವಾಗಿ ಮಾತನಾಡಲಿಕ್ಕೆ ಸುವರ್ಣ ನ್ಯೂಸ್ ಮುಖ್ಯಸ್ಥರಾದಂಥ ಅಜಿತ್ ಹನುಮಕ್ಕನವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಹುಬ್ಬಳ್ಳಿ ಸ್ಟುಡಿಯೋದಿಂದ. ಅಜಿತ್, ನಮಸ್ಕಾರ. ಥ್ಯಾಂಕ್ ಯು ರಘು. ಎಸ್, ಈಗಾಗಲೇ ನರೇಶ್ ಮಾತನಾಡ್ತಾ ಹೇಳಿದ್ರು, ನಾಗನಿಗೆ ನಿಜಕ್ಕೂ ಜೀವ ಭಯ ಇದೆ, ರಾಜಕೀಯವಾದಂಥ ಒಂದು ಪಿತೂರಿ ನಡೆದಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಾನು ಮೊದಲಿಗೆ ಕೇಳುವಂಥದ್ದು, ಇವತ್ತು ನಾಗ ಮೇಲಿಂದ ಮೇಲೆ ಒಂದಷ್ಟು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾನೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಸುಮಾರು 5,000 ಕೋಟಿ ಕಪ್ಪು ಹಣದ ದಂಧೆ ನಡೆದಿದೆ, ಅದು IPS ಅಧಿಕಾರಿಗಳಿಂದ, ಮುಖ್ಯಮಂತ್ರಿಗಳ ಆಪ್ತರಿಂದ ಅನ್ನುವಂಥದ್ದು. ನಾಗನ ಇವತ್ತಿನ ಸ್ಥಿತಿ ಮತ್ತು ಆತನ ಉದ್ದೇಶದ ಬಗ್ಗೆ ಹೇಳೋದಾದ್ರೆ? ರಘು, ನೀವು ಇಲ್ಲಿ 2 ವಿಷಯದ ಪ್ರಸ್ತಾಪ ಮಾಡಿದ್ರಿ. ಮೊದಲನೇದಾಗಿ ನಾಗನಿಗೆ ಪ್ರಾಣ ಭಯ ಇದೆ ಅನ್ನುವಂಥದ್ದು, ಇನ್ನೊಂದು ರಾಜಕೀಯ ಪಿತೂರಿ ನಡೆದಿದೆ ಅನ್ನುವಂಥದ್ದು. 2 ಸಾಧ್ಯತೆಗಳನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೌಡಿಗೆ, ಆತ ಮಾಜಿ ರೌಡಿ ಆಗಿರಲಿ, ಹಾಲಿ ರೌಡಿ ಆಗಿರಲಿ, ಆತ ಪ್ರಾಣ ಭಯದಲ್ಲಿ ಬದುಕ್ತಾನೆ. ಅದು ಅನಿವಾರ್ಯ ಕರ್ಮ. ಎತ್ಕೊಂಡವರೆಲ್ಲರೂ ಅಂಥದ್ದೊಂದು ಪ್ರಾಣ ಭಯದಲ್ಲೇ ಬದುಕಬೇಕಾಗತ್ತೆ. ಅದು ಅವರಾಗಿಯೇ ಆರಿಸಿಕೊಂಡ ದಾರಿ. ನಾಗ ನನಗೆ ಪ್ರಾಣ ಭಯ ಇದೆ ಅಂತ ಹೇಳಿದ್ರೆ ಅದನ್ನು ನಾವ್ಯಾರೂ ಅಲ್ಲಗಳೆಯೋದಿಲ್ಲ. ಈ ಹಿಂದೆ ಕಟ್ಟಿಕೊಂಡಂಥ ವೈರತ್ವಗಳು, ಸಾಧಿಸಿದ ದ್ವೇಷಗಳು, ಮಾಡಿದಂಥ ಹಲ್ಲೆಗಳು ಅವೆಲ್ಲವೂ ಕೂಡ ಬೆನ್ನು ಹತ್ಕೊಂಡು ಕಾಡ್ತವೆ. ಸೊ ಪ್ರಾಣ ಭಯ ಇದೆ ಅಂತ ನಾಗ ಹೇಳಿದಾಗ ನಾವಿಲ್ಲ ಅನ್ನೋದಕ್ಕಾಗೋದಿಲ್ಲ, ಅದು ಸಹಜ. ಇನ್ನು ರಾಜಕೀಯ ಅನ್ನುವಂಥದ್ದು ಸಹಜವಾಗಿ ಪಿತೂರಿ ಮತ್ತು ರಾಜಕೀಯಗಳು ಸಮಾನಾರ್ಥಕ ಪದಗಳು. ರಾಜಕೀಯದಲ್ಲಿ ಪಿತೂರಿಗಳು ನಡೀತಾ ಇರ್ತವೆ. ಆದರೆ ಪಿತೂರಿ ಈ ಕೇಸಿಗೆ ಅಪ್ಲೈ ಆಗುವಂಥ ಶಬ್ದನ ಅಂತ ನೋಡಿದಾಗ ನನಗೆ ತರ್ಕಬದ್ಧವಾಗಿ ಅದು ಶಬ್ದ ಅಂತ ಅನಿಸೋದಿಲ್ಲ ರಘು. ಯಾಕಂದರೆ ಒಂದು ಮನೆಯ ಮೇಲೆ ರೇಡ್ ಆಗುತ್ತೆ, ನಾಗನ ಮನೆಯ ಮೇಲೆ ರೇಡ್ ಆಗುತ್ತೆ. ಪೊಲೀಸರು
ಕಾನೂನುಬದ್ಧವಾಗಿ ನ್ಯಾಯಾಲಯದಿಂದ ಸರ್ಚ್ ವಾರೆಂಟ್ ತೆಗೆದುಕೊಂಡಿರ್ತಾರೆ. ಹಾಗೆ ಸರ್ಚ್ ವಾರೆಂಟ್ ತೆಗೆದುಕೊಂಡ ನಂತರ ರೇಡ್ ಮಾಡಿದಾಗ ಮನೆಯಲ್ಲಿ ಹತ್ತತ್ರ 15 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ. ಇದು ಪಿತೂರಿಯಾ ಅನ್ನುವಂಥ ಪ್ರಶ್ನೆ. ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾಗನ ಮನೆಯ ಸುತ್ತ 31 CC ಕ್ಯಾಮೆರಾಗಳಿವೆ, CCTVಗಳನ್ನು ಅಳವಡಿಸ್ಕೊಂಡಿದ್ದಾನೆ ನಾಗ. ಒಂದು ರೀತಿಯಲ್ಲಿ ಭದ್ರ ಕೋಟೆಯ ರೀತಿಯಲ್ಲಿರುವಂಥದ್ದು, ಅಷ್ಟೊಂದು ಗ್ರಿಲ್ಗಳು. ಪೊಲೀಸರು 2 ತಾಸು ಕಷ್ಟಪಡಬೇಕಾಯಿತು ಆ ಮನೆಯೊಳಗೆ ಹೋಗೋದಕ್ಕೆ. ಅಂಥ ಮನೆಯೊಳಗೆ 15 ಕೋಟಿ ರೂಪಾಯಿಗಳನ್ನು ಈ ಮುಂಚಿತವಾಗಿ ಯಾರಾದರೂ ತಗೊಂಡು ಹೋಗಿ ಇಡೋದಕ್ಕೆ ಸಾಧ್ಯನಾ? ಅದು ನಾಗ ತನ್ನ ಕುಟುಂಬ ಸಮೇತ ವಾಸವಾಗಿದ್ದಂಥ ಮನೆ. ಅದು ಸಾಧ್ಯನಾ ಅನ್ನುವಂಥದ್ದು ಸಹಜವಾಗೇ ಬರುವ ಪ್ರಶ್ನೆ. ರಾಜಕೀಯ ಪಿತೂರಿಯಲ್ಲಿ ಬೇರೆ ಇನ್ನೇನಾದರೂ ಮಾಡಬಹುದು, ಆದರೆ ಯಾರ್ದೋ ಮನೆಯಲ್ಲಿ ಹೋಗಿ 15 ಕೋಟಿ ರೂಪಾಯಿ ರದ್ದಾದ ನೋಟುಗಳನ್ನು ಇಟ್ಟು ಆಮೇಲೆ ರೇಡ್ ಮಾಡಿಸುವಂಥದ್ದು ನನ್ನ 11 ವರ್ಷದ ಕ್ರೈಮ್ ರಿಪೋರ್ಟಿಂಗ್ ಅನುಭವದಲ್ಲಿ ಇದು ಯಾಕೋ ನನಗೆ ತರ್ಕಬದ್ಧವಾದ ವಾದ ಅನ್ನಿಸ್ತಾ ಇಲ್ಲ, ಲಾಜಿಕಲ್ ವಾದ ಅನ್ನಿಸ್ತಾ ಇಲ್ಲ ರಘು. ಎಸ್ ಅಜಿತ್. ನರೇಶ್, ಈ ವಿಚಾರವಾಗಿ ನಾನು ಮತ್ತೆ ನಿಮ್ಮದ ಮಾತು ಮುಂದುವರಿಸ್ತೇನೆ. ನಾಗರಾಜ್ ಅವರೇ, ತಮ್ಮ ವಿಷಯವನ್ನು ಕೂಡ ಇವತ್ತು ನಾಗರಾಜ್ ಪ್ರಸ್ತಾಪಿಸಿದ್ದನ್ನು ಪ್ರಾಯಶಃ ನೀವು ವಿಡಿಯೋ ನೋಡಿರಲಿಕ್ಕಿಲ್ಲ. ಆ ವಿಡಿಯೋ ನಮ್ಮಲ್ಲಿದೆ. ನೀವು ಮೊನ್ನೆ ಡಿಸ್ಕಷನ್ನಲ್ಲಿ ಕೂತು ಮಾತಾಡಿದಾಗ ನಾಗನ ಬಗ್ಗೆ ನೀವು ಮಾತಾಡಿದ್ರಿ, ಆದರೆ ಆತ ಅದಕ್ಕೆ ಪ್ರತಿಕ್ರಿಯಿಸಿದ್ದಾನೆ ಅನ್ನುವಂಥದ್ದು. ನೀವು ಕಂಡಂತೆ ನಾಗ ಇವತ್ತು ಏನು ಮಾಧ್ಯಮಗಳಿಗೆ ವಿಜುವಲ್ ಮೂಲಕ ಉತ್ತರವನ್ನು ಕೊಡ್ತಿದ್ದಾರೆ, ಆತನಿಗೆ ಇಡೀ ಪೊಲೀಸ್ ಇಲಾಖೆ ಆತನನ್ನು ಟಾರ್ಗೆಟ್ ಮಾಡಿದೆ ದುರುದ್ದೇಶಪೂರ್ವಕವಾಗಿ ಅನ್ನುವಂಥ ಆರೋಪವನ್ನು ನಿಮ್ಮದೇ ಇಲಾಖೆ ಮೇಲೆ ಮಾಡಿರುವಂಥದ್ದು. ಸಹಜವಾಗಿಯೇ ಒಬ್ಬ ಕಳ್ಳ ತಾನು ಕಳ್ಳ ಅಂತ ಒಪ್ಕೊಳ್ಳೋದಿಲ್ಲ. ಅದೇ ಥರ ರೌಡಿ ಕೂಡ, ಅದೇ ಥರ ಯಾವುದೇ ಒಂದು ಕೆಟ್ಟ ಚಾಳಿಗೆ ಬಿದ್ದಂಥ ಜನ ಕೂಡ. ಈಗ ನಾನು ಟೆರರಿಸ್ಟ್ ಅಂತ ಹೇಳ್ಕೊಳ್ಳೋದಿಲ್ಲ, ನಾನು ಬೇರೆ ಏನು ಹೇಳ್ಕೊಳ್ತಾರೆ ಪದಗಳನ್ನು ನೋಡಿದ್ದೀರಾ ನೀವು. ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಮಹತ್ವ ಕೊಡಲಿಕ್ಕೆ ಹೋಗಲ್ಲ. ಇಲ್ಲಿ ಬರೋದು ಪ್ರಸಂಗ ತಗೊಂಡ್ರೆ ಒಬ್ಬ ರೌಡಿ, ಜೊತೆಗೆ ಇಲ್ಲಿ ಒಬ್ಬರನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ, ರಾಬರಿ ಮಾಡಿದ್ದಾನೆ, ಇದು ಪ್ರಕರಣ. ಈ ಸಾಲಿಟರಿ ಇನ್ಸಿಡೆಂಟ್ ತಗೊಂಡ್ರೂ ಕೂಡ ವಿತೌಟ್ ಎನಿ ಪ್ರಿಜುಡಿಸ್, ಹಾಗೆ ನೀವು ಕ್ರಮಬದ್ಧವಾಗಿ ತನಿಖೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೂಟೆಗಟ್ಟಲೆ ಅಲ್ಲ, ಏನು ಒಂದು ರಾಶಿಗಟ್ಟಲೆ ಹಣ ಸಿಕ್ಕಿದಾಗ ಆಗ ನ್ಯಾಚುರಲ್ ಆಗಿ ಅದೊಂದು ಮಹತ್ವ ತನ್ನಾಗಿ ತಾನೇ ಆ ಒಂದು ಪ್ರಕರಣ ಗಳಿಸ್ಕೊಂಡಂಥ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ ಅವರು ಪೊಲೀಸ್ನವರು ಹೆಚ್ಚಿನ ಒಂದು ಶ್ರಮ ವಹಿಸಿ ಅದನ್ನು ಒಂದು ಲಾಜಿಕಲ್ ಹೆಂಡ್ ಏನು ತನಿಖೆ ಭಾಳ ಕ್ರಮಬದ್ಧವಾಗಿ ಮಾಡಿ ಅದನ್ನು ಒಂದು ಸೂಕ್ತ ಅಂತಿಮ ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನೋಡಿ, ಇದು ಗುರುತರವಾದಂಥ ಆರೋಪ ಆದ್ದರಿಂದ ಈ ಆರೋಪದಿಂದ ಮುಕ್ತವಾಗಲಿಕ್ಕೆ ಅಥವಾ ಅದರ ಒಂದು ಡೈರೆಕ್ಷನ್ಸನ್ನು ಮಿಸ್ಲೀಡ್ ಮಾಡಲಿಕ್ಕೆ, ಚೇಂಜ್ ಮಾಡಲಿಕ್ಕೆ ಅಥವಾ ದಾರಿ ತಪ್ಪಿಸ್ಲಿಕ್ಕೆ ಜೊತೆಯಲ್ಲೇ ಸಾರ್ವಜನಿಕರಿಗೆ ಒಂದು ತಪ್ಪು ಗ್ರಹಿಕೆ ಬರುವ ಹಾಗೆ ಪೊಲೀಸರನ್ನ ಪಡಂಭೂತವಾಗಿ ಮಾಡುವಂಗೆ ಮಾಡೋದು, ಅದ ಕಡೆ ನ್ಯಾಯಾಲಯವನ್ನು ಮಾಡೋದು, ಅದು ಈ ರೀತಿಯೆಲ್ಲ ಒಂದು ಕೈಟ್ ಫ್ಲೈಯಿಂಗ್ ಅಂತ ಹೇಳ್ತಾರೆ. ಒಂದು ಇದನ್ನ ಬಿಟ್ಟು ಇದರಲ್ಲಿ ಏನೋ ಇದೆ ಅನ್ನೋ ರೀತಿ ಪ್ರಶ್ನೆ ಮಾಡುವಂತ ಒಂದು. ಎರಡನೇದು, ಅವನು ನೇರವಾದ ವ್ಯಕ್ತಿ ಆಗಿದ್ರೆ ಪೂರ್ವಾಪರಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅದನ್ನು ನಾನೇನು ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇನ್ನು ನನ್ನ ವಿಷಯ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಿದರು. ನಾನೇ 92 ಅವನಿಗೆ ನನ್ನ ಜೊತೆಯಲ್ಲಿ 2 ಕಾನ್ಸ್ಟೇಬಲ್ಸ್ ಅವನ ಮನೆಗೆ ರೈಡ್ ಮಾಡಿ ಎತ್ಕೊಂಡು ಹೋಗಿ ಹಾಕಿದಾಗ ಒಂದು ದಿವಸ ಅವನು ಊಟ ಮಾಡಲಿಲ್ಲ. ಅದು ಸುಳ್ಳು ಅಂತ ಅವನು ಹೇಳಿದ್ರೆ ನನಗೆ ಇವತ್ತು ಸಾಕ್ಷಿ ಇದೆ, ಯಾಕೆಂದರೆ ನಾನೇ ಮಾಡಿದವನು. ನನ್ನ ಮನೆಗೆ ನೀವು ಹೇಗೆ ಬಂದ್ರೆ ನಾನು ಹಿಡ್ಕೊಂಡು ಹೋದ್ರ ಅಂತ. ಅವತ್ತು ಇಷ್ಟು ಇದಿರಲಿಲ್ಲ. ಇನ್ನೂ ಒಂದು ಸಣ್ಣ ಪುಡಿ ರೌಡಿ ಇದ್ದ. ಅದೇ ನಮ್ಮ ಮಿನರ್ವಾ ಮಿಲ್ ಗ್ರೌಂಡಲ್ಲಿ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ನಮ್ಮ ವ್ಯಾಪ್ತಿಯಲ್ಲಿ. ಅಲ್ಲಿ ಒಂದು ಸೈಕಲ್ ಸ್ಟ್ಯಾಂಡಿನ ಉಸ್ತುವಾರಿ ಇವನು ತೊಗೊಂಡಿದ್ದು ಮೊದಲಿಗೆ. ಆ ಒಂದು ಇದರಲ್ಲಿ ಅವ ಸ್ವಲ್ಪ ಹಣ ಮಾಡಿ ಬೆಳೆದಿದ್ದು. ಹೀಗೆ ನೋಡಿದರೆ ಆ ಪೂರ್ವಾಪರಗಳಿಂದ ನಮಗೆ ಗೊತ್ತಿದೆ. ಯಾಕೆಂದರೆ ನಾನು ಕೂಡ ಈ ಪೂಂಗುಂಡ್ರಮ್ ಅಂತ ಒಬ್ಬ ರೌಡಿ ಆದಾಗ ನಾವು ನೋಡಿದ್ವಿ. ಆ ಟೈಮಲ್ಲಿ ಎಲ್ಲ ರೌಡಿಗಳಿಂದ ಬೇರೆ ಆಡಿದಾಗ ಇವ ಊರೇ ಬಿಟ್ಟು ಹೋದ ವಿತ್ ಫ್ಯಾಮಿಲಿ. ಇಟ್ ಈಸ್ ದೇರ್ ಆನ್ ರೆಕಾರ್ಡ್, ಐ ನೋ ದಟ್. ಆಗಿರುವಾಗ ನನಗೆ ಐ ನೋ ಮೋಸ್ಟ್ ಆಫ್ ದಿ ರೌಡೀಸ್. ನನಗಾಗಲಿ ಸಂಗ್ರಾಮ್ ಸಿಂಗ್ ಅವ್ರಿಗಾಗಲಿ ಆ ಪ್ರದೇಶದಲ್ಲಿ ನಾವು ಮಾಡಿದಷ್ಟು ಎಫರ್ಟ್ಸ್ ನಮ್ಮ ಒಂದು ಕಾಲದಲ್ಲಿ. ಆದರೆ ಈಗ ನಾಗ ಬೆಳೆದಿದ್ದಾನೆ. MLA ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿರುವಂಥದ್ದು ಮಾಜಿ ಕಾರ್ಪೊರೇಟರ್, ಸಮಾಜ ಸೇವಕ ಅನ್ನುವಂಥ ಮಾತನ್ನು ಆತನ ಫ್ಯಾಮಿಲಿಯೇ ಮೊನ್ನೆ ಹೇಳಿರುವಂಥದ್ದು. ಹಾಗಾಗಿ ಇವತ್ತಿನ ಈ ಪಿತೂರಿ ಅನ್ನುವಂಥದ್ದು ನಾಗನ ಮೇಲೆ ಒಂದು ವ್ಯವಸ್ಥಿತವಾದ ಪಿತೂರಿ ಅನ್ನುವಂಥ ಮಾತನ್ನು ಆತನೇ ಹೇಳಿದ್ದಾನೆ ಮತ್ತು ಅವರ ಪರ ವಕೀಲರು ಕೂಡ ಹೇಳ್ತಿರುವಂಥದ್ದು. ಹಾಗಾಗಿ ನಾಗ ಮಾಡ್ತಿರುವಂಥ ಆರೋಪಕ್ಕೂ ವಾಸ್ತವಕ್ಕೂ ಏನು ವ್ಯತ್ಯಾಸ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ.